ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಹಿರಿಯೂರಿಗೆ 10 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಇದು ಹಿರಿಯೂರು ಕಸಬಾ, ಹಿರಿಯೂರು ತಾಲೂಕು, ಚಿತ್ರದುರ್ಗ ಡಿಸ್ಟಿಕ್ಕು. ಇನ್ನು NH 150 ರಾಷ್ಟ್ರೀಯ ಹೆದ್ದಾರಿಗೆ ಕೇವಲ ಇಲ್ಲಿಗೆ 2.5 ಕಿಲೋಮೀಟರ್ ಆಗುತ್ತೆ. ಇನ್ನು ಕೈಗಾರಿಕಾ ಪ್ರದೇಶ, ಹಿರಿಯೂರು ಕೈಗಾರಿಕಾ ಪ್ರದೇಶಕ್ಕೆ ಇಲ್ಲಿಂದ ಕೇವಲ 2.5 ಕಿಲೋಮೀಟರ್ ಆಗುತ್ತೆ. ಇದು 4 ಎಕರೆ ಮಾರುವಂಥ ಖಾಲಿ ಜಮೀನು. ಇನ್ನು ಈ ಜಮೀನಲ್ಲಿ ಏನೆಲ್ಲ ಉಪಯೋಗಿಸ್ಕೋಬೋದು, ಮಣ್ಣು ಯಾವುದು, ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ, ಇದರ ಬೆಲೆ ಎಷ್ಟು, ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ಮುಂದೆ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು, ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವ್ರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅವರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಮೊದಲಿಗೆ ಇದು 4 ಎಕರೆ ಮಾರುವಂಥ ಖಾಲಿ ಜಮೀನು. ಇನ್ನು ನಿಮಗೇನಾದರೂ 2 ಎಕರೆ ಸಪ್ರೇಟಾಗಿ ತೊಗೊತೀವಿ ಅಂದರೂ ಕೂಡ ಇದು ಸೂಕ್ತವಾದಂಥ ಜಾಗ. ಯಾಕೆಂದರೆ ಇದು 2 ಪಾಣಿ ಬರುತ್ತೆ. 2 ಎಕರೆ ಸಪ್ರೇಟಾಗಿದೆ. 2 ಎಕರೆ 4 ಎಕರೆನೂ ಕೊಡ್ತಾರೆ. 4 ಎಕರೆ ಮಾರುವಂಥ ಖಾಲಿ ಜಮೀನು. ಇನ್ನು ಹಿರಿಯೂರಿಗೆ ತುಂಬ ಹತ್ತಿರ ಆಗುತ್ತೆ, 10 ಕಿಲೋಮೀಟರ್ ಆಗುತ್ತೆ. ಇನ್ನು ಮೊದಲನೇದಾಗಿ ನಾನು ನೀರಿನ ಸ್ಥಿತಿ ಹೇಳೋದಾದರೆ, ಈ ಭಾಗದಲ್ಲಿ ನೀರಿನ ಸ್ಥಿತಿ ತುಂಬ ಉತ್ತಮವಾಗಿದೆ. ಯಾವುದೇ ರೀತಿ ನೀರಿಂದು ತೊಂದರೆ ಇಲ್ಲ. ಅಕ್ಕಪಕ್ಕದಲ್ಲಿ ಎಲ್ಲವೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಕೊಂಡಿದ್ದಾರೆ. ಜೊತೆಗೆ NH 150 ರಾಷ್ಟ್ರೀಯ ಹೆದ್ದಾರಿಯಿಂದ ಇಲ್ಲಿಗೆ ಕೇವಲ 2.5 ಕಿಲೋಮೀಟರ್ ಆಗುತ್ತೆ. ಅದು ಕೂಡ ನಕಾಶೆ ದಾರಿದು ಯಾವುದೇ ರೀತಿ ಸಮಸ್ಯೆ ಇಲ್ಲ. ಸರ್ವಿಸ್ ರೋಡ್ ಅಟ್ಯಾಚನೇ ಇರೋದು ಈ ಜಮೀನು. ಇನ್ನು ನೀವೇನೋ ಸ್ವಲ್ಪ ಬಂದು ಸ್ಥಳಕ್ಕೆ ವಿಚಾರಣೆ ಮಾಡೋದಿದ್ರೂ ಕೂಡ ಅಕ್ಕಪಕ್ಕದಲ್ಲಿ ವಿಚಾರಿಸ್ಕೋಬೋದು. ಇನ್ನು ಈ ಮಾತು ಹೇಳಿದ ತಕ್ಷಣ ಕೆಲವೊಬ್ಬರು ಓನರ್ ನಂಬರ್ ತೊಗೊಂಡು ಡೈರೆಕ್ಟಾಗಿ ಮಾಡಿರೋಂಥ ಉದಾಹರಣೆಗಳು ಕೂಡ ನಮ್ಮ ಹತ್ರ ಇದ್ದಾವೆ. ದಯವಿಟ್ಟು ನಿಮ್ಮಲ್ಲಿ ಕ್ಷಮೆ ಕೇಳ್ತೀನಿ ವಿಚಾರ ಹೇಳೋದಕ್ಕೆ. ನೇರವಾಗಿ ಓನರ್ನ ಕಾಂಟ್ಯಾಕ್ಟ್ ಮಾಡಬೇಡಿ. ಯಾಕೆಂದರೆ ನಾವು ಮಾಡೋದು ಕೂಡ ಏನೋ ಒಂದು ಇದರಿಂದ 2 ಕಾಸು ಬರುತ್ತೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು. ಇನ್ನು ಇಲ್ಲಿ ನೀರಿನ ಸ್ಥಿತಿ ಚೆನ್ನಾಗಿದೆ. ಮಣ್ಣಿನ ವಿಚಾರಕ್ಕೆ ಬಂದರೆ ಬ್ಲ್ಯಾಕ್ ಸಾಯಿಲ್, ಅಂದರೆ ಬ್ಲ್ಯಾಕ್ ಸಾಯಿಲು ಹೌದು, ಹಂಗಂತ ಮಣ್ಣೇನು ಕರ್ಲ್ ಮಣ್ಣಲ್ಲ. ಮಣ್ಣು ಮಾತ್ರ ತುಂಬ ಸ್ಮೂತಾಗಿರುತ್ತೆ. ಮಣ್ಣು ತುಂಬ ಚೆನ್ನಾಗಿದೆ. ಮಣ್ಣು ಮಾತ್ರ ನೀವು ಸುತ್ತಲೂ ಕೂಡ ನೋಡಿ ಕಾಣಿಸ್ತಾ ಇದೆ. ಈ ಕಡೆ ಪಕ್ಕದಲ್ಲಿ ಅಡಿಕೆ ಹಾಕಿದ್ದಾರೆ, ತುಂಬ ಚೆನ್ನಾಗಿ ಬರುತ್ತೆ. ಅಡಿಕೆ, ಬಾಳೆ, ಯಾವುದೇ ಬೆಳೆಯನ್ನು ಇಟ್ಟರೂ ಕೂಡ ಈ ಭಾಗದಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ನೀರು ಮಣ್ಣು 2 ಚೆನ್ನಾಗಿದ್ದರೆ ಯಾವ ಬೆಳೆಯನ್ನು ಕೂಡ ಬೆಳಿಬೋದು. ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ಇದು ಜನರಲ್ ಪ್ರಾಪರ್ಟಿ. ಯಾವುದೇ ರೀತಿ ತಂಟೆ ತಕರಾರು ಆ ಥರದ ಸಮಸ್ಯೆ ಇಲ್ಲ. ಸ್ವಲ್ಪ ಅರ್ಜೆಂಟ್ ಸೇಲ್ ಇದೆ, ಅದನ್ನು ಹೊರತುಪಡಿಸಿ ಬೇರೆ ಯಾವುದೇ ರೀತಿ ತೊಂದರೆ ಇಲ್ಲ. ಇನ್ನು ಹಿರಿಯೂರಿಗೆ ಕೇವಲ 10 ಕಿಲೋಮೀಟರ್ ಆಗುತ್ತೆ. ಬೆಂಗಳೂರಿಗೆ 170 ಕಿಲೋಮೀಟರ್ ಆಗುತ್ತೆ ಈ ಜಾಗಕ್ಕೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ಕೆಲವೊಂದಿಷ್ಟು ಕಾಲ್ಸನ್ನು ರಿಸೀವ್ ಮಾಡಿಲ್ಲ. ಆ ರೀತಿ ಏನಾದರೂ ಫೋನ್ ರಿಸೀವ್ ಮಾಡಿಲ್ಲ ಅಂದ ತಕ್ಷಣ ಯಾವುದೇ ರೀತಿ ಅನುಮಾನ ಪಡೋಂಥ ವಿಚಾರ ಏನೂ ಇಲ್ಲ. ನೀವು ಸ್ಥಳಕ್ಕೆ ಆಗಮಿಸಿ, ಅಂದರೆ ಚಳ್ಳಕೆರೆಗೆ ನೀವು ಗೂಗಲಲ್ಲಿ ಹೋಗಿ MK ಪ್ರಾಪರ್ಟೀಸ್ ಚಳ್ಳಕೆರೆ ಅಂತ ಸರ್ಚ್ ಮಾಡಿದ್ರೆ ನೇರವಾಗಿ ನಮ್ಮ ಆಫೀಸ್ ಲೊಕೇಶನ್ ನಿಮಗೆ ಸಿಗುತ್ತೆ. ನೀವು ಅಲ್ಲಿಗೆ ಬಂದು ನಿಮಗೆ ನೇರವಾಗಿ ಜಮೀನು ತೋರಿಸುವಂಥ ಕೆಲಸ ಮಾಡ್ತೀವಿ. ಯಾವುದೇ ರೀತಿ ತೊಂದರೆ ಇಲ್ಲ, ಅನುಮಾನ ಪಡೋಂಥ ವಿಚಾರವೂ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಸುಖ ಸುಮ್ಮನೆ ಬೆಲೆ ಏರಿಕೆ ಆಗ್ತಾಯಿದೆ. ಆದ್ದರಿಂದ ನೀವು ಯಾವುದೇ ಸ್ಥಳಕ್ಕೆ ಬಂದಾಗ, ಅಂದರೆ ಯಾವುದೇ ಜಮೀನು, ಇದೇ ಜಮೀನು ಅಂತಲ್ಲ, ಯಾವುದೇ ಜಮೀನಿಗೆ ಬಂದಾಗ ಕೂಡ ನೀವು ಅಕ್ಕಪಕ್ಕದಲ್ಲಿ ವಿಚಾರಿಸಿ ಅನ್ನೋ ಮಾತನ್ನು ನಾನು ಮರಿದೇ ತಪ್ಪದೇ ಪ್ರತಿ ವಿಡಿಯೋದಲ್ಲಿ ಕೂಡ ಹೇಳ್ತಾ ಇರ್ತೀನಿ. ಇನ್ನು ಈ ಜಮೀನಿನ ಬೆಲೆ, ಈಗ ನೀರಿನ ಸ್ಥಿತಿ ಚೆನ್ನಾಗಿದೆ. ಇನ್ನು ಹಿರಿಯೂರಿಗೆ ಕೇವಲ 10 ಕಿಲೋಮೀಟರ್ ಆಗೋದ್ರಿಂದ ಟೌನ್ ಸ್ವಲ್ಪ ನಿಯರ್ ಆಗುತ್ತೆ. ಇಂಟ್ರೆಸ್ಟ್ ಇರೋರು ಈ ಕಡೆ ಗಮನ ಹರಿಸ್ಬೋದು. ಇನ್ನು ಇದರ ಬೆಲೆ, ನಾನು ನಿಮಗೆ ಬೆಲೆಯನ್ನು ಹೇಳೋದಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ. ನೇರವಾಗಿ ಓನರ್ ನಂಬರ್ ತೊಗೊಂಡು ನೀವು ಫೋನ್ ಮಾಡಿ ಈ ಜಮೀನು ಇಂಟ್ರೆಸ್ಟ್ ಇರೋರು ಓನರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಎಲ್ಲ ವ್ಯವಹಾರ ಮುಗಿದ ಮೇಲೆ ನಮ್ಮನ್ನು ಕರಿಬೋದು. ಅದ್ರ ಯಾವುದೇ ರೀತಿ ತೊಂದರೆ ಇಲ್ಲ. ಡಿಸ್ಕ್ರಿಪ್ಷನಲ್ಲಿ ಓನರ್ ನಂಬರ್ನ ಕೊಟ್ಟಿರ್ತೀನಿ, ತಪ್ಪದೆ ಚೆಕ್ ಮಾಡಿ. ಇನ್ನು ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾಕೆಂದರೆ ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು. ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.